ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಜಲಮಂಡಳಿ ಇನ್ಮುಂದೆ ನೂತನ ರೆಡಿಮೇಡ್ ಮ್ಯಾನ್ ಹೋಲ್ಗಳನ್ನು ಬಳಕೆ ಮಾಡಲು ನಿರ್ಧರಿಸಿದೆ. ಪ್ರಾಯೋಗಿಕವಾಗಿ ಇವುಗಳನ್ನು ಗಾಂಧಿನಗರ ಕ್ಷೇತ್ರದಲ್ಲಿ ಅಳವಡಿಸಲಾಗುತ್ತೆ. ಜಲಮಂಡಳಿ ಅಧಿಕಾರಿಗಳು ಹಾಗೂ ಗಾಂಧಿನಗರದ ಶಾಸಕರು ಆಗಿರೋ ಸಚಿವ ದಿನೇಶ್ ಗುಂಡೂರಾವ್ ಈ ರೆಡಿಮೇಡ್ ಮ್ಯಾನ್ ಹೋಲ್ ಪರೀಕ್ಷಿಸಿದರು. ಸದ್ಯ ಇರುವ ಮ್ಯಾನ್ ಹೋಲ್ಗಳ ಮೇಂಟೆನೆನ್ಸ್ ಮಾಡೋದು ಜಲಮಂಡಳಿಗೆ ಕಷ್ಟವಾಗಿದ್ದು, ರೆಡಿಮೇಡ್ ಮ್ಯಾನ್ ಹೋಲ್ಗಳಿಂದ ಸಂಕಷ್ಟ ತಪ್ಪಲಿದೆ ಅಂತ ಅಭಿಪ್ರಾಯ ಪಡಲಾಗಿದೆ. ನಾಳೆ ಬೆಳಗ್ಗೆ ಹಾಲು ತರೋಕೆ ಹೋಗುವಾಗ ₹2 ಹೆಚ್ಚು ತಗೊಂಡು ಹೋಗಿ. ಯಾಕಂದ್ರೆ ನಾಳೆಯಿಂದ ನಂದಿನಿ ಹಾಲಿನ ಬೆಲೆ ₹2 ಹೆಚ್ಚಳವಾಗಲಿದೆ. 1 ತಿಂಗಳ ಹಿಂದಷ್ಟೇ ಕ್ಷೀರಭಾಗ್ಯ ಯೋಜನೆಯ ನೆಪದಲ್ಲಿ ಸರ್ಕಾರ ಹಾಲಿನ ಬೆಲೆಯನ್ನ ಏರಿಸಿತ್ತು. ಇನ್ನು ಹಿಂದೆಲ್ಲ ರೈತರ ಸಂಕಷ್ಟದ ಬಗ್ಗೆ ಹೇಳ್ತಾ ಇದ್ದ ಕೆಎಂಎಫ್ ಈ ಬಾರಿ ಆಡಳಿತ ಘಟಕಗಳ ಸುಧಾರಣೆಯ ನೆಪದಲ್ಲಿ ಬೆಲೆ ಏರಿಸಿದೆ. ಸರ್ಕಾರ ಈ ವಿಷಯದಲ್ಲಿ ಮೂಗು ತೂರಿಸಲ್ಲ ಅಂದಿದ್ದು, ಗ್ರಾಹಕರು ₹2 ಹೆಚ್ಚು ತೆರಲೇಬೇಕಾಗಿದೆ. ಇದರಿಂದಾಗಿ 1 ಲೀಟರ್ ಸಾಮಾನ್ಯ ಹಾಲಿನ ಬೆಲೆ ₹30 ಆಗಲಿದೆ. ಈ ಕೋಆಪರೇಟಿವ್ನಲ್ಲಿ ಈಗಾಗಲೇ ಅವರು ಇಂಡಿಪೆಂಡೆಂಟ್ ಆಗಿರೋದೇ ನಿಮಗೆ ಗೊತ್ತಿದೆ. ನಮ್ದೇನಿದ್ರು ಒಳ್ಳೆಯ ಪಾಲಿಸಿ ವಿಚಾರ ಎಲ್ಲ ಇಂಪ್ಲಿಮೆಂಟೇಷನ್ ಅವ್ರಿಗೆ ಬರ್ತಕ್ಕಂಥದ್ದು. ನೀವು ಎಷ್ಟೊತ್ತು ಕೇಳಿರೋ ಇಷ್ಟೇ, ನಾವು ಮಧ್ಯೆ ಪ್ರವೇಶ ಮಾಡಕ್ಕೆ ಬರಲ್ಲ. ಅದು ಇಟ್ ಇಸ್ ಲೆಫ್ಟ್ ದಿ ಯೂನಿಯನ್. ನಾವು ತಡೆ ಹಿಡಿಯಕ್ಕೆ ಬರೋದಿಲ್ಲ. ಇಟ್ ಇಸ್ ಲೆಫ್ಟ್ ಟು ದೆಮ್. ನೀವು ಕೇಳಿದ್ದು, ನಾನು ಹೇಳಿದ್ದು ನಾಳೆ ಪತ್ರಿಕೆಯಲ್ಲಿ ಬರುತ್ತೆ. ಇಟ್ ಇಸ್ ಲೆಫ್ಟ್ ಟು ದೆಮ್.